ಆತ್ಮೀಯ ರೈತರೇ, ಈ ದಿನ ನೀವು ಈ ಪರ್ಯಾಯ ಬೆಳೆಗಳು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಾ. ಈ ಪರ್ಯಾಯ ಬೆಳೆಗಳು ಅಂತಂದರೆ ಬಿತ್ತನೆ ಸಮಯದಲ್ಲಿ ಅಥವಾ ಬಿತ್ತನೆ ನಂತರದ ಸಮಯದಲ್ಲಿ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯದಿಂದ ಸಂಭವಿಸಬಹುದಂಥ ತೊಂದರೆಗಳನ್ನು ಮತ್ತು ತೊಂದರೆಗಳಿಂದ ಆಗುವ ನಷ್ಟವನ್ನು ತಡೆಯಲು ನಾವು ಈ ಪರ್ಯಾಯ ಬೆಳೆಗಳನ್ನ ನಾವು ಇಲ್ಲಿ ಪರಿಚಯಿಸ್ತಾ ಇದ್ದೀವಿ. ಈ ಪರ್ಯಾಯ ಬೆಳೆಗಳು ಏನಂತ ಅಂದರೆ, ಈಗ ಒಂದು ಉದ್ದೇಶಿತ ಬೆಳೆ ಹಾಕಬೇಕು ಅಂತ ಒಬ್ಬ ರೈತ ಅಂದ್ಕೊಂಡಿರ್ತಾನೆ. ಯಾವುದೇ ಒಂದು ಉದ್ದೇಶಿತ ಬೆಳೆ ಅಂದರೆ ಮುಂಗಾರಿನಲ್ಲಿ ರಾಗಿ MR6 ಹಾಕಬೇಕು ಅಂತ ಇರ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಮಳೆ ಬಾರದೇ ಇದ್ದಾಗ ಆ ಒಂದು ತಳಿನ ಆ ಒಂದು ರೈತ ಹಾಕೋದಕ್ಕೆ ಆಗೋದಿಲ್ಲ, ಅಥವಾ ಆ ಒಂದು ಬೆಳೆನ ಹಾಕೋದಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಈ ಪರ್ಯಾಯ ಬೆಳೆಗಳಾಗಿ ನಾವು ರೈತರು ಬೆಳೆಯಬಹುದು. ಈ ಪರ್ಯಾಯ ಬೆಳೆಗಳ ಉದ್ದೇಶ ಇಷ್ಟೇ, ಈ ಹವಾಮಾನ ವೈಪರೀತ್ಯದಿಂದ ಆಗುವ ನಷ್ಟವನ್ನು ತಡೆಯುವುದು. ಯಾವ ರೀತಿ ಅಂತಂದರೆ, ಈ ಪರ್ಯಾಯ ಬೆಳೆಗಳ ವೈಶಿಷ್ಟ್ಯ ಏನು ಅಂತಂದರೆ, ಸಾಮಾನ್ಯವಾಗಿ ಈ ಪರ್ಯಾಯ ಬೆಳೆಗಳು ಮಧ್ಯಮಾವಧಿ ಅಥವಾ ಅಲ್ಪಾವಧಿ ಬೆಳೆಗಳಾಗಿರುತ್ತವೆ. ಇದರಿಂದ ತಡವಾಗಿ ಮುಂಗಾರು ಬಂದರೂ ಸಹ ಈ ಬೆಳೆಗಳನ್ನ ನಾವು ಬೆಳಿಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹುಚ್ಚೆಳ್ಳು ಇದೆ, ಬನ್ನಿ, ಹುಚ್ಚೆಳ್ಳು ಮತ್ತು ಸಾಸಿವೆ ಇದೆ, ಸೂರ್ಯಕಾಂತಿ ಇದೆ, ಅದೇ ರೀತಿ ಅವರೇ ಇರ್ಬೋದು, ಅಳಸಂದೆ ಇರ್ಬೋದು, ಅಥವಾ ತೃಣಧಾನ್ಯಗಳಿರ್ಬೋದು. ಇವೆಲ್ಲ ಏನು ಅಂತಂದರೆ ನಾವು ಅಲ್ಪಾವಧಿಯಲ್ಲೇ ಬೆಳೆಯಬಹುದಂಥ ಬೆಳೆಗಳು. ಇವನ್ನ ನಾವು ಪರ್ಯಾಯ ಬೆಳೆಗಳು ಅಂತ ಹೇಳ್ತೀವಿ. ತಡವಾಗಿ ಮುಂಗಾರು ಬಂದರೂ ಸಹ ಆಗಸ್ಟ್ 15ನೇ ತಾರೀಕು ನಾವು ಬಿತ್ತನೆ ಮಾಡಿದ್ರೂ ಸಹ ಈ ಬೆಳೆಗಳನ್ನ ನಾವು ಬೆಳಿಬೋದಾಗಿದೆ. ಆದ್ದರಿಂದ ರೈತರು ದಯವಿಟ್ಟು ಯಾವುದಾದ್ರೂ ಸಂದರ್ಭದಲ್ಲಿ ತಡವಾಗಿ ಮುಂಗಾರು ಬಂದಾಗ, ಜೂನ್ ಜುಲೈನಲ್ಲಿ ಮಳೆ ಸರಿಯಾಗಿ ಆಗದೇ ಇದ್ದ ಸಂದರ್ಭದಲ್ಲಿ ರೈತರು ಆಗಸ್ಟ್ನಲ್ಲಿ ಬಿತ್ತನೆ ಮಾಡಬೇಕು ಅಂತಾಗ ನೀವು ಈ ಒಂದು ಪರ್ಯಾಯ ಬೆಳೆಗಳನ್ನ ಬೆಳೆದು ಒಳ್ಳೆಯ ಒಂದು ಇಳುವರಿ ಪಡೆಯೋದ್ರ ಜೊತೆಗೆ ಲಾಭ ಸಹ ಮಾಡಬಹುದು.